ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಬ್ಬನಿ ನ್ಯೂಸ್ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು. ಅಂಬೇಡ್ಕರ್ ಓದಿನ ಹಸಿವು ಅಪಾರ. ಮಕ್ಕಳಿಗಾಗಿ ಸಂವಿಧಾನ ಪುಸ್ತಕ ವಿವರಣೆ. ಹೂವಿನ ಹಡಗಲಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಓದಿನ ಅಭಿರುಚಿ ಅನುಸರಿಸಿರಿ ಎಂದು ಪತ್ರಕರ್ತ ಎಂ ದಯಾನಂದ ಅಭಿಮತ ವ್ಯಕ್ತಪಡಿಸಿದರು. ಹಡಗಲಿ ಪಟ್ಟಣದ ಜ್ಞಾನಗಂಗಾ ಪ್ರೌಢಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆ ಅಂಗವಾಗಿ ಸಿಂಚನಾ ಪ್ರಕಾಶನ, ಬೀಚಿ ಗ್ರಂಥಾಲಯ, ಬೆಂಬಲಿಗರ ಬಳಗ, ಮೇ ಸಾಹಿತ್ಯ ಮೇಳ ಬಳಗ ಸಹಯೋಗದಲ್ಲಿ ವಾಣಿ ಪೆರಿಯೋಡಿರವರ ಮಕ್ಕಳಿಗಾಗಿ ಸಂವಿಧಾನ ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಾರ್ವಜನಿಕ ಗ್ರಂಥಾಲಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಅಂಬೇಡ್ಕರ್ ಸತತ ಓದಿನಿಂದ ಉನ್ನತ ಸಾಧನೆ ಮಾಡಿದ್ದಾರೆ. ಅವರ ಪುಸ್ತಕ ಸಂಗ್ರಹದ ಹವ್ಯಾಸ ಅಪರೂಪ ಎಂದು ಬಣ್ಣಿಸಿದರು. ಮೊಬೈಲ್ ರೀಲ್ಸ್, ಅತಿಯಾದ ಗೀಳಿನಿಂದ ಕಣ್ಣಿನ ದೃಷ್ಟಿದೋಷ ಎದುರಾಗಬಹುದು. ಅದರ ಬದಲು ಪುಸ್ತಕ ಓದುವುದು, ಬರೆಯುವುದು ನಿತ್ಯ ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಜನರ ಜೀವನಮಟ್ಟ ಸುಧಾರಿಸಲು ಶಿಕ್ಷಣ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಲವಾಗಿ ನಂಬಿದ್ದರು. ನಿರಂತರ ಅಧ್ಯಯನದಿಂದ ಉನ್ನತ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು. ಚುಸಾಪ ಅಧ್ಯಕ್ಷ ನಾಗರಾಜ ಮಲ್ಕಿಯೊಡೆಯರ್, ಶಿಕ್ಷಕ ಉಮೇಶ್ ಸೊಪ್ಪಿನ ಗ್ರಂಥಾಲಯ ಓದುವಿಕೆ ಕುರಿತು ಮಾಹಿತಿ ಹಂಚಿಕೊಂಡರು. ಶಾಲೆಯ ಮುಖ್ಯ ಗುರುಗಳಾದ ವಿಜಯ್ ಲಿಂಗದಹಳ್ಳಿ ಅಧ್ಯಕ್ಷತೆ ವಹಿಸಿದ್ದರು. ಶಾಖಾ ಗ್ರಂಥಾಲಯಾಧಿಕಾರಿ ಬಿ ನಾರಾಯಣ್ ಪುಸ್ತಕಗಳನ್ನು ವಿತರಿಸಿದರು. ಶಿಕ್ಷಕರಾದ ಬಿ ವಿಶ್ವನಾಥ, ಲೋಕೇಶ್ ಅಂಗಡಿ ನಿರ್ವಹಿಸಿದರು. ಸಿಂಚನಾ ಪ್ರಕಾಶನದ ಸುರೇಶ್ ಅಂಗಡಿ ಮಾತನಾಡಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಓದುವ ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ವೈಚಾರಿಕತೆ, ಸಾಮಾಜಿಕ ಪ್ರಜ್ಞೆ, ಚಿಂತನೆ ಬಿಂಬಿಸುವ ಕನ್ನಡದ ಪುಸ್ತಕಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ ಎಂದರು. ಜ್ಞಾನಬೆಳಕು ಅಕಾಡೆಮಿಯ 110 ವಿದ್ಯಾರ್ಥಿಗಳಿಗೆ ವಾಣಿ ಪೆರಿಯೋಡಿರವರ ಮಕ್ಕಳಿಗಾಗಿ ಸಂವಿಧಾನ ಪುಸ್ತಕ ವಿತರಿಸಲಾಯಿತು. ಅಮ್ಮನ ಜೊತೆಗೆ ಅವಳು ಕೂಡ ಮನೆ ಮುಸುರಿ ತೊಳೆಕ್ ಹೋಗ್ತಾ ಇತ್ತು. ಗೊತ್ತಲ್ಲ, ದೊಡ್ಡ ಸಿಟಿ ಒಳಗೆ ಮುಸುರಿ ತೊಳೆ ಹೇಗೆ ಆಯಿತು ಯುದ್ಧ? ಯಾಕೆ ಆಯಿತು ಯುದ್ಧ? ಏನು ನೀಡಿತು ಯುದ್ಧ? ಎಂದು ಮುಗಿಯಿತು? ಗೊತ್ತಿಲ್ಲ ನನಗೆ. ಶವದ ಪೆಟ್ಟಿಗೆ ಬಂತು ಮನೆ ಬಾಗಿಲಿಗೆ. ಶವದ ಪೆಟ್ಟಿಗೆ ಬಂತು ಮನೆ ಬಾಗಿಲಿಗೆ. ಅಪ್ಪ ಇದ್ದನಂತೆ ಅದರೊಳಗೆ. ಶವದ ಪೆಟ್ಟಿಗೆ ಬಂತು ಮನೆ ಬಾಗಿಲಿಗೆ. ಅಪ್ಪ ಇದ್ದನಂತೆ ಅದರೊಳಗೆ. ಏನೂ ನೆನಪಿಲ್ಲ ನನಗೆ. ನಾನು ತೆಪ್ಪಗೆ ಬೆಪ್ಪಗೆ ಬೆರಳು ಚೀಪುತ್ತಾ ನಿಂತಿದ್ದೆನಂತೆ. ಹಾಗಂತ ಅಜ್ಜಿ ಹೇಳಿದ್ದು ಯಾವುದೂ ನೆನಪಿಲ್ಲ ನನಗೆ. ಅಪ್ಪನನ್ನು ಕಸಿದುಕೊಂಡಿತು ಯುದ್ಧ. ಅಪ್ಪನನ್ನು ಕರೆಯಲಿಲ್ಲ. ಅಪ್ಪನೆಂಬ ಶಬ್ದ ಮುಂದೆಂದು ನುಡಿಯಲಿಲ್ಲ ನನ್ನಿ ನಾಲಿಗೆ.